ದೇಶ ಇದು. ಹಿಂದೂಗಳನ್ನ ಒಡೆಯುವಂತದ್ದು ನೀಚ ಕೆಲಸ. ಅಷ್ಟೇ ಅಲ್ಲ, ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯಿಂದ ಕೆಲವರು ಶೋಷಿತರನ್ನ ಮೇಲೆತ್ತಲಿಕ್ಕೆ ಇವತ್ತು ಸರ್ಕಾರ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟಿದೆ. ಮೀಸಲಾತಿ ಸೌಲಭ್ಯವನ್ನ ಕೆಲವೇ ಜಾತಿಗಳವರು ಕಬಳಿಸ್ತಾ ಇದ್ದಾರೆ ಅಂತೇಳಿ 30-35 ವರ್ಷದಿಂದ ಮಾದಿಗರು ಈ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು, ಅಸ್ಪೃಶ್ಯರು ಹೋರಾಟವನ್ನು ಮಾಡ್ತಾ ಇದ್ರು. ಅದರ ಫಲವಾಗಿ ನರೇಂದ್ರ ಮೋದಿಜಿಯವರ ಸರ್ಕಾರ ಕೇಂದ್ರದಲ್ಲಿ ನಿರ್ಣಯ ತಗೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸಿದ್ರಿಂದ August 1, 2024 ನಮಗೆ ಒಳ ಮೀಸಲಾತಿ ಆದೇಶ ಸಿಕ್ತು. ಅದರ ನೆರೆ ರಾಜ್ಯಗಳವರು ಈಗಾಗಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿ ಮಾಡಿ ಅಲ್ಲಿ ಪರಿಶಿಷ್ಟ ಜಾತಿ ಜನಾಂಗದ ಜಾತಿಯವ್ರನ್ನ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇವರು ನ್ಯಾಯ ಕೊಡಿಸೋದಿಲ್ಲ, ಇವರು ಗೊಂದಲ ಸೃಷ್ಟಿ ಮಾಡೋದು, ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವುದು. ಕಳೆದ 2.5 ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒಂದೇ ರೂಪಾಯಿ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕಾಗಿ ಜನ ಎಲ್ಲಿ ಮುಗಿಬೀಳ್ತಾರೋ ನನ್ನ ಮೇಲೆ ಬೀಳ್ತಾರೋ ಅಂತ ಹೇಳಿ ಇವತ್ತು ಹಿಂದೂ ಧರ್ಮವನ್ನ ಒಡೆಯುವಂತ ಒಂದು ಹುನ್ನಾರ ಮಾಡಿದಾರ. ದಲಿತರಲ್ಲಿ ಕ್ರೈಸ್ತ ಅಂತಕ್ಕಂಥ ಹೊಸ ಜಾತಿಯನ್ನ ಸೃಷ್ಟಿ ಮಾಡಿದಾರ. ಇಂತಹ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರ ಸಂವಿಧಾನಿಕವಾಗಿ ಆಡಳಿತವನ್ನು ಮಾಡ್ತಾ ಇಲ್ಲ ಅನ್ನೋದು ನನ್ನ ಸ್ಪಷ್ಟವಾದಂತ ಆರೋಪ. ನಮ್ದೇನು ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಾರ ಅಂತ ಅಧ್ಯಯನ ಮಾಡ್ಲಿಕ್ಕೆ ನಮ್ದೇನು ತಕರಾರಿಲ್ಲ. ತರಾತುರಿಯಲ್ಲಿ ಮಾಡಿ ನಾಳೆನೆ ಸೆಪ್ಟೆಂಬರ್ 22 ಮಾಡ್ತೀವಿ ಅನ್ನೋದನ್ನ ಕೈ ಬಿಡಬೇಕು. ಅದಕ್ಕೆ ಸಮಯ ಕೊಟ್ಟು ವೈಜ್ಞಾನಿಕವಾಗಿ ವರದಿಯನ್ನ ತಯಾರು ಮಾಡಲಿಕ್ಕೆ ಮಾಡಿದ್ರೆ ನಾವು ಯಾರೂ ಕೂಡ ತಕರಾರು ಮಾಡೋದಲ್ಲ.